ಇಲ್ಲಿ ನೀವು ನೋಡ್ತಿರುವಂಥದ್ದು ಬಾಹುಬಲಿಯ ಕೆತ್ತನೆ ಹೇಗೆ ಮಾಡಿದ್ರು ಮತ್ತು ಅಲ್ಲಿಂದ ಹೇಗೆ ಅದನ್ನು ಸಾಗಿಸಿದ್ರು. ತುಂಬ ದೂರದಿಂದ ತಗೊಂಬಂದು ಇಲ್ಲಿ ಏನು ಅದನ್ನು ಪ್ರತಿಷ್ಠಾಪನೆ ಮಾಡಿದರು ಅದರ ಬಗ್ಗೆ ಫುಲ್ ಡೀಟೇಲ್ ಇರುವಂಥದ್ದು. ಅದು ಇಲ್ಲಿ ವಿಗ್ರಹದ ಪಕ್ಕನೇ ಇದೆ. ಹಾಗೆ ಅದರ ಏನಂತಾರೆ ಬಾಹುಬಲಿಯ ಚರಿತ್ರೆ ಕೂಡ ಇಲ್ಲಿದೆ. ಅದನ್ನು ಬೇಕಾದ್ರೆ ಓದ್ಕೋಬೋದು. ಓಕೆನಾ. ಹುಡುಗನ ಯಾರೋ ದುರ್ಬಿನ್ ಬಿಡಿಸ್ತಾರೆ. ಫ್ರೆಂಡ್ಸ್, ಭಾರತೀಯ ತರಬೇತಿ ವಿಮಾನ ಇದು ಧರ್ಮಸ್ಥಳದಲ್ಲಿರುವಂಥದ್ದು. ಇಲ್ಲಿ ಇದೆಯಲ್ಲ ಈ ಟೈರಿಂದ ಏನಿದೆಯಲ್ಲ ಅದು ಇಲ್ಲಿ ಹಾಕ್ಯಾರ ನೋಡಿ, ಗಿಡಕ್ಕೆ ಸುತ್ತ ಹಾಕ್ಯಾರ. ಸಿಕ್ಕಾಪಟ್ಟೆ ದೊಡ್ಡದು. ಫ್ರೆಂಡ್ಸ್, ನಾವು ಒಳಗಡೆ ಹೋಗಿ ವಿಂಟೇಜ್ ಗಾಡಿಗಳನ್ನ ನೋಡ್ಕೊಬಂದು ಒಳಗಡೆ ವೀಡಿಯೋ ಮಾಡೋಂಗಿಲ್ಲ. ಇಲ್ಲಿಂದನೇ ಚೂರು ನೋಡ್ಕೊಬಿಡಿ ಹಳೆ ಗಾಡಿಗಳು. ಒಳಗಿನ್ನೂ ರಾಶಿ ಗಾಡಿಗಳದಾವೆ, ಆದರೆ ವೀಡಿಯೋ ಮಾಡಲಿಕ್ಕಿಲ್ಲ, ಹಾಗಾಗಿ ಯಾವುದು ವೀಡಿಯೋ ಮಾಡಿಲ್ಲ. ಸೊ ನನಗೊಂದಿಷ್ಟು ಫೋಟೋಸ್ಗಳಿದ್ದಾವೆ, ಅದನ್ನು ನಾನು ಹಾಕ್ತೀನಿ, ನೋಡ್ಕೊಬನ್ನಿ ಆಯಿತಾ ಅಂತ. ಇದು ವೀರೇಂದ್ರ ಹೆಗಡೆ ಅವರ ಮನೆ. ಅದು ಮೇಲಿರೋದು ದೇವಸ್ಥಾನ, ಅದು ಫಸ್ಟಿಂದು. ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ಶಿವಾನಿ ನೋಡಿ, ಅವರಮ್ಮ ಲಕ್ಷ್ಮಿನ ತೊಳಿತಿದ್ದಾರೆ ಹಾಕ್ಕೊಂಡು. ಅಲ್ಲೇ ಕೆಳಗೆ ಬಂದೆ. ಇಲ್ಲ ಇಲ್ಲ ಬರ್ತೀನಿ ಈಗ ನೋಡಿ ಅಲ್ಲಿ ಹೋಗೋಣ ಅಂತ ಬಂದೆ. ಇಲ್ಲ ಅದೇ ಕಾಲ ಮೇಲೆ ಆಟ ಆಡ್ಬೋದು ಕಣ, ಮರಿ ಕಣ, ಇನ್ನು ಚಲ್ಲು ಫುಲ್ ಚಲ್ಲವು. ಸರಿ, ನೀನು ತಿರ್ತದೆ ಅದು. ಶಿವಾನಿ ಕಮಾನ್, ಈ ಕಡೆ ಬಾ. ಕೆಳಗೆ ಮೇಲಾಗಲ್ಲ ಅದು. ಸರಿ ಸರಿ. ಅದು ಮಲ್ಬಾರ್ದು ಕಂಬ ಕೊಟ್ಟಿದ್ದು. ಯಾವ್ದು ಇದು ಟೈಯರ್ ಕಾಣ ಆಯ್ತಲ್ಲ, ಮಲ್ಬ. ಓಕೆ, ಖುಷಿ ಮಾಡ್ತೀನಿ. ನೀರು ಹೇಳ್ಕೊಂಡೆ. ಸಿಕ್ತಿಲ್ಲ ಅಷ್ಟೇ ಹಾಲು ಕುಡಿಯೋಕ್ಕೆ. 5 ವರ್ಷ ಅಲ್ಲಿ ಚೈನ್ ಹಾಕ್ಯಾರಲ್ಲಿ. ಇಲ್ಲ ಅಂದಿದ್ರೆ ಇಲ್ಲ, ಇದಕ್ಕಿನ್ನೂ ಬುಡ್ಡೆ ಕಳಿಸಿರಲ್ಲ, ಹಂಗೆ ಹೇಳಿ ಕಳಿಸಿರ್ತಾರೆ. ಮುಜಿ ಬೆಳ್ಳಗೆ ಮಾಡಿರತ್ತೆ, ಮುಜಿ ತಿರ್ತು. ಇದು ಖುಷಿ. ಹಾಕಿ ನೀರು ಹಾಲು ಕುಡಿಯೋಕೆ ಹೋಗುದು, ಆದ್ರೆ ಹಾಲು ಕುಡಿಯೋಕೆ ಸಿಗ್ತಿಲ್ಲ. ಕುಡಿತು ಹಾಲು ಕುಡಿತು. ಸ್ನಾನ ಎಲ್ಲ ಆಗಿ ಇಲ್ಲಿ ಬಂದು ಕರ್ಕೊಬಂದು ನಿಲ್ಲಿಸ್ಯಾರ ನೋಡಿ. ಲೈಟು ಶಿವಾನಿ ಕುಣಿತವಳು. ಉಜ್ಜಿ 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 ನಿಲ್ಲಿಸಿದ್ದಾರೆ. ಫುಲ್ ಹಳೆ ಬಿಲ್ಡಿಂಗ್ ನೋಡಿ ಇದು. ಶಾಪಿಂಗ್ ನೈಟ್ ಧರ್ಮಸ್ಥಳದಲ್ಲಿ.
ಒಂದು ಈಶ್ವರನ ವಿಗ್ರಹನೇನೋ ಕಾಣಿಸ್ತಿದೆ, ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ. ನೋಡಿ, ಈಶ್ವರಂದೆ ನಂದಿ ಹಾಗೆ ಈಶ್ವರ ಸರ್ಕಲ್ ಅನ್ಸತ್ತಿದೆ ಯಾವುದು ನೋಡಿ. ಬಿಟ್ಕೊಡಿ ಅವರಿಗೆ ಟೈಮ್ ಆಗಿದೆ, ಬಿಟ್ಕೊಡಿ ಅವರಿಗೆ ಹೋಗ್ಲಿ ಅವರು. ನಾವೀಗ ಸುಬ್ರಹ್ಮಣ್ಯ ಬಂದಿದ್ದೀವಿ. ನೋಡ್ಬೋದು, ಬೆಳಗ್ಗೆ 4:30 ಎದ್ದು ಬಂದು ಈಗ ಬೆಳಗಾಗಿದೆ. ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋದು. ಬರಬೇಕಾದ್ರೆ 54 ಕಿಲೋಮೀಟ್ರ್ ಧರ್ಮಸ್ಥಳದಿಂದ. ಈಗ ಇಡ್ಲಿ ವಡೆ ತಿಂತಾ ಇದ್ದೀವಿ. ಪಲಾವು, ಇಡ್ಲಿ ವಡೆ ಇನ್ನುಳಿದವರೆಲ್ಲ ಹಾಕೊತಿದ್ದಾರೆ. ಫ್ರೆಂಡ್ಸ್, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೀವಿ. ಇನ್ನೇನು ಒಳಗೆ ಹೋಗ್ತೀವಿ. ಒಳಗೆ ವಿಡಿಯೋ ಏನೂ ಮಾಡೋಂಗಿಲ್ಲ, ಸೊ ಹೊರಗೆ ನೋಡ್ಕೊಬಿಡಿ. ಬೆಳಗ್ಗೆ ಮುಂಚೆ ಮಿರರ್ ಅಲ್ಲ, ಅದು ಸರಿ ಮಾಡ್ಕೊಳಕ್ಕೆ. ಫ್ರೆಂಡ್ಸ್, ನಾವೀಗ ಸುಬ್ರಹ್ಮಣ್ಯ ಆದಿಸ್ಥಳಕ್ಕೆ ಬಂದಿದ್ದೀವಿ. ನೋಡಿ, ಬೆಲ್ಲ ಜೋಡಿಸ್ಬಿಟ್ಟಿದ್ದು. ವಾ, ಓ ಹಿಂಗೆ ಈ ಥರ ಕಲ್ಲು ನಿಲ್ಲಿಸಿದ್ರು ಮನೆ ಕಟ್ಬೋದು ಅಂತನಾ? ಓ, ಎಷ್ಟು ಕಲ್ಲು ಕಟ್ತೀವಿ ಅಷ್ಟು ಮನೆ ಅಷ್ಟು ಹೈಟ್ ಆಗ್ತದೆ ಅಂತ. ಓ ಹಿಂಗೆ ಒಬ್ರು ಕಟ್ಟಲ. ಆಮೇಲೆ ಅವ್ರ ಜೊತೆ ಬಂದು ಒಬ್ರು ಕಲ್ಲಿಡ್ಲ, ಅವ್ರದ್ದೆಲ್ಲ ಸ್ಲಾಬ್ ಹೋಗಿ ಶಾಸ್ತ್ರ ಪ್ರಕಾರ ಇಲ್ಲಿಗೆ ದೇವರ ದರ್ಶನ ಎಲ್ಲ ಮುಗೀತು. ಸೊ ಈಗ ಇಲ್ಲಿಂದ ಮತ್ತೆ ಧರ್ಮಸ್ಥಳ ಹೋಗಿ ಅಲ್ಲಿ ರೂಮ್ ಮಾಡಿದ್ದು, ರೂಮ್ನ ಚೆಕ್ಔಟ್ ಮಾಡಿ ಸೀದಾ ಮನೆ ಕಡೆ ಹೋಗೋದು. 230ರಿಂದ 40 ಕಿಲೋಮೀಟ್ರ್ ಆಗುತ್ತೆ. ಇವತ್ತು ನೈಟ್ ಒಳಗೆ ಮನೆಗೆ ಹೋಗಬೇಕು. ಎಲ್ಲ ಯಕ್ಷಗಾನದ್ದು ಇದು ಕೈ ಹೋಗಿದೆ. ಮೊಬೈಲ್ ಸ್ಪಾನ್ಸರ್ ಬೈ, ವಿಡಿಯೋಗ್ರಾಫರ್ ಸ್ಪಾನ್ಸರ್ ಬೈ ಅಭಿಲಾಷ್ ಎಂಡಿ. ಆದರೆ ಚಾರ್ಜ್ ಹೋಗ್ತದೆ ಅಂತೇಳಿ ಇದು ಮಾಡ್ತೀನಿ. ಓ, ಇದ್ಯಾವುದೋ ಸ್ಪೆಷಲ್ ಗಿಡ ನೆಟ್ಟಿಯಾರ ನೋಡಿಲ್ಲ, ಕಸಿ ಮಾಡ್ಯಾರೆ. 2 ಜಿಂಕೆ ಇದ್ದಾವೆ. ಈಶ್ವರ ನೋಡಿ ಫ್ರೆಂಡ್ಸ್, ನೋಡಿ, ಇದು ಆದಿ ಜಾಗದಲ್ಲಿದೆ. ಸುಬ್ರಹ್ಮಣ್ಯ ಆದಿ ಜಾಗದಲ್ಲಿ ಹಿಂಗಡೆ ಇರುವಂಥ ಪಾರ್ಕ್ ಇದು. ಈಗ ನಾವು ಬಂದಿರುವಂಥ ಪ್ಲೇಸ್ ಸೌತಡ್ಕ ಗಣಪತಿ ಟೆಂಪಲ್. ಈ ಟೆಂಪಲ್ ಅಂತ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂತ ಹೇಳಿದ್ರೆ ಇದು ಯಾವುದೇ ರೀತಿಯ ಒಂದು ದೇವಸ್ಥಾನದ ಒಳಗೆ ಇಲ್ಲ, ಹೊರಗಡೆನೇ ದೇವರ ಒಂದು ವಿಗ್ರಹ ಇದೆ. ಹಾಗೆ ಇಲ್ಲಿ ಪ್ರಕೃತಿಯ ನಡುವೆ ಪೂಜೆ ಎಲ್ಲ ನಡೆಯುತ್ತೆ. ಮತ್ತು ಇಲ್ಲೊಂದು ಏನು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ನೀವು ಹರಕೆ ಹೊತ್ಕೊಂಡು ಏನೇ ಅಂದ್ಕೊಂಡ್ರೆ 1 ಗಂಟೆ ಕಟ್ಟಿದ್ರೆ ಅದು ಈಡೇರುತ್ತೆ ಅಂತ ಇದೆ. ನೋಡ್ಬೋದು, ಪ್ರತಿಯೊಂದು ಕಡೆನೂ ಗಂಟೆ ಕಟ್ಟಿದ್ದಾರೆ, ತುಂಬಾ ಗಂಟೆ ಕಟ್ಟಿದ್ದಾರೆ. ಹಾಗೆ ಇಲ್ಲಿ ಕೊಡುವ ಪ್ರಸಾದ ಕೂಡ ತುಂಬ ಜಾಸ್ತಿ ಇರುತ್ತೆ. ಹಾಗೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಅವಲಕ್ಕಿ ಕೊಡ್ತಾರೆ ಮತ್ತು ತುಂಬ ಪ್ರಸಾದಗಳಿದ್ದಾವೆ. ತುಂಬ ಇಷ್ಟ ಆಯಿತು ನನಗೆ. ಇಲ್ಲಿ ನೋಡಿ, ಗಂಟೆ ಕಟ್ಟಿದ್ದಾರೆ. ನಿಮ್ಮದೇನಾದರೂ ಹರಕೆ ಇದ್ದರೆ ಬೇಡ್ಕೊಂಡು ಇಲ್ಲಿ ಬಂದು ಗಂಟೆ ಕಟ್ಟಿದ್ರೆ ನಿಮಗೆ ಅದು ಈಡೇರುತ್ತೆ. ಸೊ ಏನಂತ ಹೇಳಿದ್ರೆ, ಧರ್ಮಸ್ಥಳದಿಂದ ಜಾಸ್ತಿ ದೂರ ಆಗಲ್ಲ, 5-10 ಕಿಲೋಮೀಟ್ರ್ ಒಳಗೆ ನಿಮಗೆ ಈ ದೇವಸ್ಥಾನ ಸಿಗತ್ತೆ. ಒಮ್ಮೆ ಬನ್ನಿ, ಒಮ್ಮೆ ಭೇಟಿ ಕೊಡಿ, ನೋಡಿ ಹೇಗಿದೆ ಗಂಟೆಗಳು. ಇಲ್ಲಿಗೆ ನಮ್ಮ ಈ ಟ್ರಿಪ್ ಮುಗೀತು. ಈಗ ನಾವು ಇಲ್ಲಿಂದ ಡೈರೆಕ್ಟಾಗಿ ಮನೆಗೆ ಹೊರಡ್ತಾ ಇದ್ದೀವಿ. 230 ಕಿಲೋಮೀಟ್ರ್ ಆಗುತ್ತೆ ಬೈಕಲ್ಲಿ ಬಂದಿರೋದು. ಸೊ ಹಾಗಾಗಿ ನಾವು ಇಲ್ಲಿಂದ ಬೇಗನೆ ಹೊರಡ್ತಾ ಇದ್ದೀವಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಓಕೆ.